ಬ್ರೇಕಿಂಗ್ಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ಪೂಜೆಗೆ ಅಡ್ವಾನ್ಸ್ ಅಂತ ಪಡ್ಕೊಂಡು ಜ್ಯೋತಿಷಿ ಬರಲಿಲ್ಲ ಅಂತ ಕಿಡ್ನಾಪ್ ಮಾಡಲಾಗಿದೆ. ಬಲವಂತವಾಗಿ ಕರ್ಕೊಂಡು ಹೋಗಿ ಸುಮಾರು 4.25 ಲಕ್ಷ ರೂಪಾಯಿಯನ್ನ ಖದೀಮರು ದೋಚಿದ್ದಾರೆ. ಎಲ್ಲ ಘಟನೆಯಾಗಿರೋದು ತುಮಕೂರು ಹೊರವಲಯದಲ್ಲಿ. ಅಲ್ಲಿ ಕರ್ಕೊಂಡು ಹೋಗಿ ಜ್ಯೋತಿಷಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಮೊಹಮ್ಮದ್ ತಾರೀಕ್ ಹುಸೇನ್ ನೀಡಿದ ದೂರಿನನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಕೇಸ್ ದಾಖಲಾಗಿರೋದು. ಪೂಜೆಗೆ ಬನ್ನಿ, ಪೂಜೆ ಮಾಡಿಕೊಡಿ ಅಂತ ಪೂಜೆಗೆ ಅಂತ ಅಡ್ವಾನ್ಸ್ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಪೂಜೆಗೆ ಹೋಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಪೂಜಾರಿಯನ್ನೇ ಅಥವಾ ಆ ಜ್ಯೋತಿಷಿಯನ್ನೇ ಕಿಡ್ನಾಪ್ ಮಾಡಿರೋದು. ಬರೀ ಅಷ್ಟೇ ಅಲ್ಲ, ಹಲ್ಲೆ ಮಾಡಿದಂಥ ಘಟನೆ ನಡೆದಿದೆ. ಯಾವುದಕ್ಕೂ ತಾಳ್ಮೆ ಇಲ್ಲ ಅಥವಾ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿರೋದ, ಇದು ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು. ಸದ್ಯ ಕೇಸ್ ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ. ಬಲವಂತವಾಗಿ ಸುಮಾರು 4.25 ಲಕ್ಷ ರೂಪಾಯಿಯನ್ನ ದೋಚಿರೋದು ಗೊತ್ತಾಗ್ತಿದೆ. ಮನೆಗೂ ಬರ್ತಾರೆ, ಪೂಜೆ ಮಾಡಿ ಅಂತ ಅಡ್ವಾನ್ಸ್ ಅನ್ನ ಕೊಟ್ಟಿರ್ತಾರೆ ಆರಿಫ್. ಆನ್ಲೈನ್ ಮೂಲಕ 10,000 ರೂಪಾಯಿ ಹಣವನ್ನ ಕೂಡ ಆರೋಪಿ ಆರಿಫ್ ಕಳಿಸ್ಕೊಟ್ಟಿರ್ತಾರೆ. 3 ದಿನ ಆಗತ್ತೆ. 3 ದಿನ ಕಳೆದ್ರೂ ಕೂಡ ಪೂಜೆ ಮಾಡೋದಕ್ಕೆ ತಾರೀಕ್ ಹುಸೇನ್ ಹೋಗ್ಲೇ ಇಲ್ಲ. ಹೀಗಾಗಿ ಸಹಜವಾಗಿ ಕೋಪ ಬಂದಿರುತ್ತೆ. ಮನೆ ಬಳಿ ಬಂದು 4ರಿಂದ ತಾರೀಕ್ ಆ ಜ್ಯೋತಿಷಿಯನ್ನ ಕಿಡ್ನಾಪ್ ಮಾಡಿರೋದು. ಅಪಹರಿಸಿಕೊಂಡು ಹೋಗಿ ತುಮಕೂರು ಹೊರವಲಯಕ್ಕೆ ಕರ್ಕೊಂಡು ಹೋಗಿ ಕಾರ್ನಿಂದ ಅಲ್ಲಿಂದ ಇಳಿಸಿ ಹಲ್ಲೆ ಮಾಡಿರೋ ಘಟನೆ. ಮೊಬೈಲ್ ಪಾಸ್ವರ್ಡ್ ಪಡ್ಕೊಂಡು UPI ಮೂಲಕ ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅಕೌಂಟ್ನಲ್ಲಿದ್ದ 5 ಲಕ್ಷದಲ್ಲಿ ಸುಮಾರು 4.25 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿದ್ದಾರೆ ಆರೋಪಿಗಳು. ಇದೀಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ಮೂಲದ ಆರಿಫ್, ಆದಿಲ್, ಹಾಗೆ ಚಿಕ್ಕಬಾಣಾವರದ ಇಮ್ರಾನ್, ಆಟಿನಗರದ ಖಾದೀರನ್ನ ಸಂಪಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಮೊದಲಿಗೆ ಪೂಜೆಗೆ ಬರಬೇಕು ಅಂತ ಆತರಿಗೆ ಅಂದರೆ ಆ ಜ್ಯೋತಿಷಿಗೆ ಏನಾದರೂ ಟೈಮ್ಲೈನ್ ಗೊತ್ತಿರುತ್ತೆ, ಯಾವಾಗ ಬಿಡುವಿರ್ತೀನಿ ಏನು ಎತ್ತ ಅಂತ, ಅದನ್ನು ನೋಡ್ಕೊಂಡು ಕೊಡಬೇಕಾಗಿತ್ತು. ಮನೆಗೆ ಪೂಜೆಗೆ ಬರಲಿಲ್ಲ ಅನ್ನುವಂಥ ಕೋಪ ಇತ್ತು ಆರಿಫ್ಗೆ. 4 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ರು. ಹಾಗಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ತದನಂತರದಲ್ಲಿ ತುಮಕೂರಿನ ಹೊರವಲಯದಲ್ಲಿ ಕಾರ್ನಿಂದ ಇಳಿಸ್ತಾರೆ. ಮನ ಬಂದಂತೆ ಹಲ್ಲೆ ಮಾಡಿರೋದು ಗೊತ್ತಾಗ್ತಾ ಇದೆ. ನಂತರದಲ್ಲಿ UPI ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು. ಅಂದರೆ ಯಾವುದೇ ಸಮಸ್ಯೆಗಳಾದರೂ ಪೊಲೀಸ್ ಸ್ಟೇಷನ್ ಇದೆ, ಕಾನೂನಿನ ಚೌಕಟ್ಟಿದೆ. ಮೊದಲು ಅಲ್ಲಿ ಕಂಪ್ಲೇಂಟ್ ಕೊಡಬೇಕು, ಯಾವ ಕಾರಣಕ್ಕೆ ಏನು ಅಂತ. ಇವರೇ ಕಾನೂನನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಅದು ಸಮಸ್ಯೆ ಆಗುತ್ತೆ. ಸದ್ಯ ಪೊಲೀಸರು ಆ 4 ಖದೀಮರನ್ನ ಅಥವಾ ಆರೋಪಿಗಳನ್ನು ಬಂಧಿಸಿದ್ದಾರೆ. ಎಂಕ್ವೈರಿ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಮೊದಲನೇದಾಗಿ ಆ ಜ್ಯೋತಿಷಿಗೆ ಹಣವನ್ನ ಕೊಟ್ಟಿದ್ದಾಯ್ತು, ಮನೆಗೆ ಬರಲಿಲ್ಲ ಅನ್ನುವಂಥ ಕಾರಣಕ್ಕೆ ಕರ್ಕೊಂಡು ಬಂದು ಹಲ್ಲೆ ಮಾಡಿರೋದು, ಜೊತೆಗೆ ಏನಾದರೂ ಎಕ್ಸ್ಟ್ರಾ ಹಣವನ್ನ ಏನಾದರೂ ಪೀಕಿದಾರಾ, ಏನಾದರೂ ಹಲ್ಲೆ ಮಾಡಿರೋದು ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದ್ಯಾ? ವಿಚಾರಣೆಯ ಹಂತ ಎಲ್ಲಿಗೆ ಹೋಗಿ ತಲುಪಿದೆ ವೆಂಕಟೇಶ್? ಡೈನಾ, ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು 4 ಜನ ಆರೋಪಿಗಳನ್ನು ಬಂಧಿಸಿರುವಂಥದ್ದು. ಆದಿಲ್, ಖಾದೀರ್ ಸೇರಿದಂತೆ 4 ಆರೋಪಿಗಳನ್ನು ಬಂಧಿಸಿರುವಂಥದ್ದು. ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಈ ಮೊಹಮ್ಮದ್ ಹುಸೇನ್ ಅನ್ನುವಂತಹವನು ಈ ಜ್ಯೋತಿಷನ್ನ ಹೇಳ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆರಿಫ್ ಎನ್ನುವಂತಹ ವ್ಯಕ್ತಿ ಕೂಡ ತನಗೆ ಸಮಸ್ಯೆ ಇದೆ ಅಂತ ಹೇಳಿ ಅವರನ್ನ ಫೋನ್ನ ಮೂಲಕ ಭೇಟಿ ಮಾಡಿರ್ತಾನೆ. ಭೇಟಿಯ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಬನ್ನಿ ಅಂತ ಕೂಡ ಹೇಳಿರ್ತಾರೆ. ಅದಾದ ಬಳಿಕ ಕೂಡ 10,000 ರೂಪಾಯಿ ಹಣವನ್ನು ಕೂಡ ಈತ ಫೋನ್ ಪೇ ಮೂಲಕ ಮಾಡಿರ್ತಾರೆ. ಆದ್ರೆ ದಿನ ಕಳೆದಂತೆ ಕೂಡ ಅವರ ಸಂಪರ್ಕಕ್ಕೆ ಸಿಕ್ಕಿರೋದಿಲ್ಲ. ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ನೀವು ಹೇಳಿದಂತೆ ಪೂಜೆ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಇವರು ಬರದೇ ಇರುವಂತಹ ಕಾರಣಕ್ಕೆ ಇವರು ಕೂಡ ಈ ಹಾರಿಫ್ ಏನಿರ್ತಾನೆ ಈತ ಬೇಸೆತ್ಗಳು ಅದಾದ ಬಳಿಕ ಕೂಡ ಆತನನ್ನ ಏನು ಹೇಗಾದ್ರೂ ಮಾಡಿ ಕರ್ಸ್ಕೊಳ್ಬೇಕು ಅಂತ ಹೇಳಿ ಕೂಡ ಫೋನ್ ಮಾಡ್ತಾರೆ. ಆದಿಲ್ ಎನ್ನುವಂತಹ ವ್ಯಕ್ತಿಯ ಮೂಲಕವಾಗಿ ಫೋನ್ ಅನ್ನು ಮಾಡಿಸ್ತಾರೆ. ಅದಾದ ಬಳಿಕ ಕೂಡ ಮನೆ ಹತ್ರ ಕಾರನ್ನು ಕೂಡ ಕಳಿಸ್ತೇವೆ, ಪೂಜೆ ಮಾಡಿಸಬೇಕು ಬನ್ನಿ ಅಂತ ಕೂಡ ಹೇಳ್ತಾರೆ. ಆಗ ಮನೆ ಹತ್ರ ಹೋದಂತ ವೇಳೆಯಲ್ಲಿ ತನಗೆ ಆರೋಗ್ಯ ಸರಿ ಇರೋದಿಲ್ಲ, ಬರೋದಕ್ಕಾಗಲ್ಲ ಅಂತ ಹೇಳಿದಂತ ವೇಳೆಯಲ್ಲಿ ಆ ಪೂಜೆ ಮಾಡಬೇಕು ಅರ್ಜೆಂಟ್ ಆಗಿದೆ ಅಂತ ಹೇಳಿ ಆತನನ್ನ ಕರ್ಕೊಂಡು ಅದಾದ ಬಳಿಕ ನೇರವಾಗಿ ತುಮಕೂರು ಹೊರವಲಯಕ್ಕೆ ಕರ್ಕೊಂಡೋಗಿ ಆತನನ್ನ ಅಲ್ಲಿ ಇಲ್ಲಿ ಸುತ್ತಾಡಿಸಿ ಹಲ್ಲೆಯನ್ನು ಮಾಡ್ತಾರೆ. ಅದಾದ ಬಳಿಕ ಬಲವಂತವಾಗಿ UPI ಇಂದ ಕೂಡ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಚೆಕ್ನ ಮೂಲಕವಾಗಿ ಹಣವನ್ನ ಸೈನ್ ಮಾಡಿಸ್ಕೊಂಡು ಚೆಕ್ನ ಮೂಲಕ ಹೋಗಿ ಹಣವನ್ನು ಕೂಡ ಡ್ರಾ ಮಾಡಿಸ್ಕೊಳ್ತಾರೆ. ಇದಾದ ಬಳಿಕ ಆತನನ್ನ ಹಲ್ಲೆ ಮಾಡಿ ಬಿಟ್ಟು ಕಳಿಸ್ತಾರೆ. ಈತ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ದೂರಿನ ಆಧಾರದ ಮೇಲೆ ಈ 4 ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಸದ್ಯ ಅಲ್ಲಿ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಕೂಡ ಈತನ ಪರಿಚಯನ ಮಾಡ್ಕೊಳ್ತಾನೆ. ನಾನು ಯಾರು ಗೊತ್ತಾ, ಹಣವನ್ನು ಕೊಟ್ಟಿದ್ದೆ, ನೀವು ಪೂಜೆಗೆ ಬರಲಿಲ್ಲ ಅಂತ ಹೇಳಿ ಆತನ ಮೇಲೆ ಧಮಕಿ ಹಾಕ್ತಾನೆ. ಆ ಸಂದರ್ಭದಲ್ಲಿ ಆತ ಕೊಟ್ಟಿರುವಂತಹ ಹಣವನ್ನು ವಾಪಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರೆ ಇವರು ಆರೋಪಿಗಳು ಹಲ್ಲೆಯನ್ನ ಮಾಡ್ತಾರೆ. ಅದಾದ ಬಳಿಕ ಆತನನ್ನು ಸುತ್ತಾಡಿಸಿ ಈಗ ಸದ್ಯ ಬಿಟ್ಟಿರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಪಿಗೆಹಳ್ಳಿ ಪೊಲೀಸರು ಕೂಡ 4 ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಮುಂದುವರಿಸಿರುವಂತಹ ದೊಡ್ಡಯ್ಯನ. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.